Okay, students. So yesterday we have started with the application of 4 P's of marketing in internet. Okay. So ಅಂದ್ರೆ ಇಂಟರ್ನೆಟ್ನ ಮಾರ್ಕೆಟಿಂಗ್ ಮಾಡ್ಬೇಕಾಗಿತ್ತಂದ್ರೆ 4 P's ಇಂಪಾರ್ಟೆಂಟ್ ಅದಾವ ಅಂತ ಹೇಳ್ತಾನೆ. ಓಕೆ, ಸೊ ಅವು ಯಾವ್ಯಾವ ಅಂತಂದ್ರೆ ಮುಂದೆ ಹೇಳ್ತಾನೆ ನೋಡ್ರಿ. ಓಕೆ, ಸೊ ಫಸ್ಟ್ ಅದ್ರ ಬಗ್ಗೆ ನೋಡೋಣ. ಮಾರ್ಕೆಟಿಂಗ್ ಮಿಕ್ಸ್ ಇಸ್ essentially a combination of 4 basic elements: products, price, promotion and place. ಓಕೆ, ಸೊ ಮಾರ್ಕೆಟಿಂಗ್ ಒಳಗೆ ನಾವು ನಮ್ದು ಬಿಸ್ನೆಸ್ ಮಾಡ್ಬೇಕಾಗಿತ್ತಂದ್ರೆ 4 ಬೇಸಿಕ್ ಎಲಿಮೆಂಟ್ಸ್ ಅದ ಅಂತ ಹೇಳ್ತಾನೆ. ಸೊ ಇಂಟರ್ನೆಟ್ ಒಳಗೆ ಚಲೋ ಮಾರ್ಕೆಟಿಂಗ್ ಮಾಡಬೇಕು ಅಥವಾ ಚಲೋ ಬಿಸ್ನೆಸ್ ನಡೆಸ್ಬೇಕಾಗಿತ್ತಂದ್ರೆ 4 T's ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಯಾವ್ಯಾವ ಅಂತಂದ್ರೆ ಪ್ರಾಡಕ್ಟ್, ಪ್ರೈಸ್, ಪ್ರಮೋಷನ್ ಆ್ಯಂಡ್ ಪ್ಲೇಸ್. ಓಕೆ, ಸೊ ದೀಸ್ 4 ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ದೀಸ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ದ 4 P's ಆಫ್ ಮಾರ್ಕೆಟಿಂಗ್. ಓಕೆ, ಏನಂತ ಕರಿಕತ್ತಾನೆ? 4 P's ಆಫ್ ಮಾರ್ಕೆಟಿಂಗ್ ಅಂತ ಕರಿತಾನೆ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಎಕ್ಸಾಮಿನೇಷನ್. ಓಕೆ, ಸೊ ಲಾಸ್ಟ್ ವಿಡಿಯೋ ಒಳಗೆ ಇದನ್ನು ಹೇಳಿದ್ದೆ, ಬಟ್ ಅಂದರೂ ಹೇಳಾಕತ್ತೀನಿ, ಇಂಪಾರ್ಟೆಂಟ್ ಅದ ಅಂತ. ಓಕೆ, ದ ಟರ್ಮ್ ಮಾರ್ಕೆಟಿಂಗ್ ಮಿಕ್ಸ್ ವಾಸ್ ಕಾಯಿನ್ಡ್ ಬೈ ನೀಲ್ ಬಾರ್ಡನ್ ಇನ್ 1953. ಓಕೆ, ಸೊ ಇದನ್ನು ಫೈಂಡ್ ಔಟ್ ಮಾಡಿದವ್ರು ಯಾರು ಅಂತಂದ್ರೆ ನೀಲ್ ಬೋರ್ಡನ್ ಅಂತ. ಯಾವಾಗ? 1953 ಒಳಗೆ. ಓಕೆ, ಹೀ ಈಸ್ ಅನ್ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅದಾನ. ಓಕೆ, ಸೊ ಅವ 4 P's ಏನದ ಇಂಟರ್ನೆಟ್ ಮಾರ್ಕೆಟಿಂಗ್ ಸಲಾಕ ಇಂಪಾರ್ಟೆಂಟ್ ಅಂತ ಹೇಳ್ದವ. ಓಕೆ, ದ 4 P's ಆಫ್ ಮಾರ್ಕೆಟಿಂಗ್ ಆರ್ ನೆಸಸರಿ ಟು ಕವರ್ ದ ಬ್ರಾಡರ್ ಪರ್ಸ್ಪೆಕ್ಟಿವ್ ಆಫ್ ಮಾರ್ಕಿಂಗ್. ಓಕೆ, ಸೊ ಇವು 4 P's ಏನದಾವಲ್ಲ, ನಮ್ಮ ಮಾರ್ಕೆಟಿಂಗ್ ಒಳಗೆ ಒಂದು ಬಾರ್ಡರ್ನ ತಲುಪಬೇಕಾಗಿತ್ತಂದ್ರೆ ಅಥವಾ ನಮ್ದು ಬಿಸ್ನೆಸ್ ಅಥವಾ ನಮ್ಮ ಮಾರ್ಕೆಟಿಂಗ್ನ ಇನ್ಕ್ರೀಸ್ ಮಾಡಬೇಕಾಗಿತ್ತಂದ್ರೆ ನೆಸಸರಿ ಅದಾವ ಅಂತ ಹೇಳ್ತಾನೆ. ಓಕೆ, ದ ಇಂಟರ್ನೆಟ್ ಹ್ಯಾಸ್ ಬಿಕಮ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ಮಾಡರ್ನ್ ಮಾರ್ಕೆಟಿಂಗ್. ಇಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ ದ ಮಾರ್ಕೆಟಿಂಗ್ ಎಲಿಮೆಂಟ್ಸ್ ಆ್ಯಂಡ್ ಪ್ರೊಸೆಸ್ ಇನ್ ಸಮ್ ವೇಸ್. ಓಕೆ, ಸೊ ಏನದ ಅಂತಂದ್ರೆ ಇಂಟರ್ನೆಟ್ನಿಂದ ನಮ್ದು ಮಾಡರ್ನ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಓಕೆ, ಸೊ ಇಂಟರ್ನೆಟ್ನಿಂದ ನೀವು ನೋಡ್ಬೋದು ಸಮ್ ಅಡ್ವರ್ಟೈಸ್ಮೆಂಟ್ಸ್ಗೋ ಬರ್ತಾವೆ. ಓಕೆ, ಆಮೇಲೆ ನೀವು ಏನಾರ ವರ್ಕ್ ಮಾಡಾಕತ್ತಿದ್ರಿ ಅಂತದ್ದು, ಆದರೆ ನಾನು ಲಾಸ್ಟ್ ವೀಡಿಯೋಸ್ನಾಗ ಅದು ಹೇಳಿದ್ದೆ. ಓಕೆ, ಯೂಟ್ಯೂಬ್ನಾಗ ಬರ್ತಾವೆ, ಫೇಸ್ಬುಕ್ನಾಗ ಬರ್ತಾವೆ. ಸೊ ಭಾಳಷ್ಟು ಇಂಟರ್ನೆಟ್ ಅಡ್ವರ್ಟೈಸ್ಮೆಂಟ್ಸ್ಗಳು ನೋಡ್ತೀರಿ. ಓಕೆ, ಗೂಗಲ್ನಾಗ ಬರ್ತಾವೆ, ಏನಾರ ಸರ್ಚ್ ಮಾಡಾಕತ್ತಿದ್ರೆ ಅಂದ್ರೆ ಗೂಗಲ್ನಾಗ ಬರ್ತಾವೆ. ಸೊ ಇವೆಲ್ಲ ಏನಾಗತ್ತೆ ಅಂತಂದರೆ ಮಾರ್ಕೆಟಿಂಗ್ ಗ್ರೋ ಆಗಾಕತ್ತದೆ ಅಂತ ಹೇಳ್ಬೋದು. ಓಕೆ, ಸೊ ಇದ್ರನಿಂದ ಹ್ಯಾನ್ಸ್ ಇಟ್ ಈಸ್ ರಿಕ್ವೈರ್ಡ್ ಟು ನೋ ದ ಎಫೆಕ್ಟ್ ಆಫ್ ಇಂಟರ್ನೆಟ್ ಆ್ಯಂಡ್ 4 P's ಆಫ್ ಮಾರ್ಕೆಟಿಂಗ್. ಓಕೆ, ಸೊ 4 P's ಆಫ್ ಮಾರ್ಕೆಟಿಂಗ್ ಒಳಗೆ ಇದ್ರದ್ದು ಎಫೆಕ್ಟ್ ಚಲೋ ಅದ ಅಂತ ಹೇಳ್ತಾನೆ. ಓಕೆ, ಸೊ ಒಂದೊಂದು ನೋಡೋಣ. ನೆಕ್ಸ್ಟ್ ಒಂದೊಂದು ನೋಡೋಣ. ಸೊ ಫಸ್ಟ್ ಒನ್ ಈಸ್ ಪ್ರಾಡಕ್ಟ್. ಯಾವ ನೋಡ್ತೀವಿ ನಾವು? 4 ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ಸ್ 4 ಅದಾವ. ಸೊ ಒಂದೊಂದು ನೋಡ್ಕೊತ ಹೋಗೋಣ. ಪ್ರಾಡಕ್ಟ್ ಫಸ್ಟ್ ಒನ್, the tangible goods sold by a firm or intangible services rendered by an enterprise are termed as product ಅಂತ ಹೇಳ್ತಾನೆ. ಓಕೆ, ಪ್ರಾಡಕ್ಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಫಾರ್ ಅನ್ ಎಂಟರ್ಪ್ರೈಸ್ ಎಕ್ಸಿಸ್ಟೆನ್ಸ್. ಸೊ ನಿಮ್ದು ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಓಕೆ, ಟ್ಯಾಂಜಿಬಲ್ ಇರ್ಬೋದು ಅಥವಾ ಇಂಟ್ಯಾಂಜಿಬಲ್ ಇರ್ಬೋದು. ಸೊ ನಿಮ್ಮ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅದನ್ನು ಇಂಪಾರ್ಟೆಂಟ್ ಟರ್ಮ್ ಅಂತ ಹೇಳ್ತಾನೆ. ಪ್ರಾಡಕ್ಟ್ ಏನದಲ್ಲ ಅದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಸೊ ಗುಡ್ಸ್ ಆ್ಯಂಡ್ ಸರ್ವಿಸಸ್ ನಾವೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದಕ್ಕೆ ಪ್ರಾಡಕ್ಟ್ ಅಂತಾನೆ. ಓಕೆ, ಯು ಆಲ್ ನೋ ದಟ್. ಓಕೆ, ಸೊ ಒಂದು ಎಂಟರ್ಪ್ರೈಸಸ್ಸಿಗೆ ಅಥವಾ ಒಂದು ಬಿಸ್ನೆಸ್ಸಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನದ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಇದು ಪ್ರಾಡಕ್ಟ್ ಏನದಲ್ಲ ಎಂಟರ್ಪ್ರೈಸಸ್ಸಿಂದ ಮೇನ್ ಆಬ್ಜೆಕ್ಟಿವ್ ಅಂತ ಹೇಳಕತ್ತಾನೆ. ಓಕೆ, it acts as a link between the enterprises and the customer. ಓಕೆ, ನೋಡಿರಿ ನಿಮ್ಮದು ಪ್ರಾಡಕ್ಟ್ ಚಲೋ ಇತ್ತಂತಂದ್ರೆ ಎಲ್ಲರೂ ಬಾಯ್ ಮಾಡ್ತಾರೆ. ಓಕೆ, ಆಮೇಲೆ ನಿಮ್ಮ ಪ್ರಾಡಕ್ಟ್ ಚಲೋ ಇರಲಿಲ್ಲ ಅಂದರೆ ಯಾರೂ ಬರೋಂಗಿಲ್ಲ. ಸೊ ಪ್ರಾಡಕ್ಟ್ ಏನದಲ್ಲ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಯಾವುದು ಕ್ವಾಲಿಟಿ ನೀವು ಯೂಸ್ ಮಾಡಕತ್ತೀರಿ, ಅದು ಹೆಂಗದ, ಸೊ ಅದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಅದು ಏನಾಗ್ತದೆ ಅಂತಂದರೆ ಕಸ್ಟಮರ್ ಮತ್ತು ಒಂದು ಬಿಸ್ನೆಸ್ಸಿಂದ ಲಿಂಕ್ ಪ್ರೊವೈಡ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ, ಸೊ ನೀವು ಒಂದು ಸತಿ ಹೋಗಿ ಏನೋ ಪ್ರಾಡಕ್ಟ್ ತೊಗೊಂಡಿರ್ತೀರಿ, ನಿಮ್ಗೆ ಚಲೋ ಅನ್ಸುತ್ತೆ ಅಂದ್ರೆ ಅಲ್ಲೇ ಹೋಗ್ತೀರಿ ನೀವು. ಸೊ ಅದೇನಾಗ್ತದಲ್ಲ ಒಂದು ಲಿಂಕ್ ಎಸ್ಟಾಬ್ಲಿಷ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ, therefore all firms aims at providing satisfactory services and quality product to keep this relation intact. ಓಕೆ, ಸೊ ನಿಮ್ದು ಕಸ್ಟಮರ್ಸಿನ ರಿಲೇಷನ್ಶಿಪ್ ಎಷ್ಟು ಚಲೋ ಆಗ್ತದೆ ಅಷ್ಟು ನಿಮ್ದು
ಎಂಟರ್ಪ್ರೈಸಸ್ ಅವ್ರ ಬಿಸ್ನೆಸ್ ಚಲೋ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ ಅದ್ರ ಸಲುವಾಗಿ ಏನದ ಅಂತಂದರೆ ಯಾರೇ ಇರಲಿ, ಯಾವುದೇ ಬಿಸ್ನೆಸ್ ಇರಲಿ, ಅವರು ತಮ್ಮದೇ ಆದಂಥ ಓನ್ ಸರ್ವೀಸಸ್ ಮತ್ತು ಪ್ರಾಡಕ್ಟ್ಸ್ ಏನದಲ್ಲ ಚಲೋ ಇರಬೇಕು ಅಂತ ಹೇಳ್ತಾರೆ. ಓಕೆ, ತಮ್ಮದು ಸರ್ವೀಸಸ್ ಆಮೇಲೆ ತಮ್ಮದು ಪ್ರಾಡಕ್ಟ್ಸ್ ಸ್ಯಾಟಿಸ್ಫ್ಯಾಕ್ಟರಿ ಸರ್ವೀಸಸ್ ಇರಬೇಕು, ಆಮೇಲೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಇರಬೇಕು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ these days customers have number of product options to choose from. He or she is also more intelligent in selecting them. ನೋಡ್ಬೋದು ನೀವು ಏನಂತಂದರೆ ಈ ಒಂದು ಮೊಬೈಲ್ ಆನ್ಲೈನ್ ಬೈ ಮಾಡ್ಬೇಕಾಗಿತ್ತು ಅಂತಂದ್ರೆ ಆನ್ಲೈನ್ ಎಷ್ಟು ಆಪ್ಷನ್ಸ್ ಇರ್ತಾವೆ. ಓಕೆ, ನೀವು ಅಮೆಝಾನ್ದಾಗ ಸಿಗ್ತದೆ, ಫ್ಲಿಪ್ಕಾರ್ಟ್ನಾಗ ಸಿಗ್ತದೆ, ಆಮೇಲೆ ಇಬೇದಾಗ ಸಿಗ್ತಾವೆ. ಸೊ ಒಂದೇ ಪ್ರಾಡಕ್ಟ್ನ ನೀವು ಬೈ ಮಾಡ್ಬೇಕಂದ್ರೆ ಮೆನಿ ಆಪ್ಷನ್ಸ್ ಇರ್ತಾವೆ. ಸೊ ಭಾಳ ಆಪ್ಷನ್ಸ್ ಇರೋದು ಸಲುವಾಗಿ ಏನದ ಅಂತಂದ್ರೆ ಯಾರು ಬಾಯ್ ಮಾಡ್ತಿರ್ತಾರಲ್ಲ ಕಸ್ಟಮರ್ಸ್, ಅವ್ರು ಭಾಳ ಇಂಟೆಲಿಜೆಂಟ್ ಇರ್ಬೇಕು ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಅಂತ ಹೇಳ್ತಾನೆ. ಓಕೆ, ಸೊ ನಾವು ಯಾವ ಬಿಸ್ನೆಸ್ ಯಾವ ಸೈಟ್ನಾಗಿಂತ ಅಂದ್ರೆ ನಮಗೆ ಚಲೋ ಆಗ್ತದೆ, ಯಾವ್ದು ಚಲೋ ಅದ, ಯಾವ್ದು ಕ್ವಾಲಿಟಿ ಚಲೋ ಅದ, ಸೊ ಎಲ್ಲನೂ ನೋಡ್ಕೊಂಡು ಯಾರು ಬಾಯ್ ಮಾಡ್ತಿರ್ತಾರಲ್ಲ ಅವರು ಭಾಳ ಭಾಳ ಇಂಟೆಲಿಜೆಂಟ್ ವೇದಾಗ ಅದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾನೆ. ಓಕೆ, hence firms are facing stiff competition in selling their product than earlier. Okay, thereby a product's life cycle may become shorter. Okay, ಸೊ ಈಗ ಏನಾಗ್ತದೆ ಅಂತಂದ್ರೆ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತದೆ. ಫರ್ಮ್ಸ್ ಇಸ್ ನಥಿಂಗ್ ಬಟ್ ಒನ್ ಬಿಸ್ನೆಸ್ ಪರ್ಸನ್ ಅಂತ ಹೇಳ್ಬೋದು. ಓಕೆ, ಸೊ ಅವ್ರಿಗೆ ಏನಾಗ್ತದೆ ಅಂತಂದ್ರೆ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತದೆ. ಭಾಳಷ್ಟು ಆಪ್ಷನ್ಸ್ ಇರೋದ್ರಿಂದ ಈಗ ಯಾರೋ ಒಬ್ರು ಅಮೆಝಾನ್ದಾಗ ಚಲೋ ಅನ್ಸುತ್ತಂದ್ರೆ ಅಮೆಝಾನ್ದಾಗ ತೊಗೋತಾರೆ, ಅವ್ರಿಗೆ ಇನ್ನೊಬ್ರಿಗೆ ಹೇಳ್ತಾರೆ, ಅವರು ಅಮೆಝಾನ್ದಾಗ ಸೊ ಅಲ್ಲೇನಾಗ್ತದೆ ಒಬ್ಬರಿಗೆ ಲಾಸ್ ಆಗ್ತದೆ. ಸೊ ಅಲ್ಲೇನಾಗ್ತದೆ ಎಲ್ಲ ತಮ್ಮ ಬಿಸ್ನೆಸ್ ಒಳಗೆ ಕಾಂಪಿಟೇಷನ್ಸ್ಗಳು ಸ್ಟಾರ್ಟ್ ಆಗ್ತಾವೆ ಅಂತ ಹೇಳ್ಬೋದು. ಓಕೆ, ಸೊ ಅದ್ರ ಸಲುವಾಗಿ ಏನಾಗ್ತದೆ ಅಂದ್ರೆ ಪ್ರೊಡಕ್ಟ್ಸ್ ಲೈಫ್ ಸೈಕಲ್ ಏನಾಗ್ತದೆ ಶಾರ್ಟರ್ ಆಗಕತ್ತದ ಅಂತ ಹೇಳ್ಬೋದು. ಸೊ ಇಂಟರ್ನೆಟ್ ಕ್ಯಾನ್ ಬಿ ಈಸಿಲಿ ಯೂಸ್ ಟು ಇನ್ಕ್ರೀಸ್ ದ ಡಿಮ್ಯಾಂಡ್ ಆ್ಯಂಡ್ ಪ್ರೊಲಾಗ್ ಲೇಟರ್ ಸ್ಟೇಜಸ್ ಆಫ್ ದ ಲೈಫ್ ಸೈಕಲ್ ಅಂತ ಹೇಳ್ಬೋದು. ಸೊ ಇಂಟರ್ನೆಟ್ನಿಂದ ಏನಾಗತ್ತೆ ಅಂತಂದರೆ ಲೈಫ್ ಸೈಕಲ್ ಡಿಮ್ಯಾಂಡ್ ಆ್ಯಂಡ್ ಪ್ರೊಲಾಂಗ್ ಅಂತ ಹೇಳ್ತಾನೆ. ಇದ್ರದ್ದು ಕ್ಯಾನ್ ಬಿ ಸೂಟೇಬಲಿ ಯೂಸ್ ಟು ಇನ್ಕ್ರೀಸ್ ದ ಡಿಮ್ಯಾಂಡ್ ಆ್ಯಂಡ್ ಪ್ರೊಲಾಗ್ ಲೇಟರ್ ಸ್ಟೇಜಸ್ ಆಫ್ ದ ಲೈಫ್ ಸೈಕಲ್ ಅಂತ ಹೇಳ್ಬೋದು. ಓಕೆ, ಸೊ ವೆದರ್ ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್ ಇಂಟರ್ನೆಟ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ಯೂಸ್ ಟು ಸೆಲ್ ಪ್ರಾಡಕ್ಟ್ಸ್. ಸೊ ಇಂಟರ್ನೆಟ್ನಿಂದ ಏನಾಗತ್ತದ ಅಂತಂದ್ರೆ ಡಿಮ್ಯಾಂಡ್ ಹೆಚ್ಚಿಗೆ ಆಗತ್ತದ. ಓಕೆ, ಆಮೇಲೆ ಆ ಡಿಮ್ಯಾಂಡ್ ಹೆಚ್ಚಿಗೆ ಆಗೋ ಸಲಾಗಿ ಏನಾಗ್ತದೆ ಅಂತಂದರೆ ಇಂಟರ್ನೆಟ್ ಏನಾಗ್ತದೆ ಸೆಲ್ ಮಾಡೋಕ್ಕೆ ಭಾಳ ಎಫೆಕ್ಟಿವ್ ಅದ ಅಂತ ಹೇಳಕತ್ತಾನೆ. ಓಕೆ, ಸೊ ಅದು ಟ್ಯಾಂಜಬಲ್ ಇರ್ಬೋದು, ಇಂಟ್ಯಾಂಜಬಲ್ ಬಿಸ್ನೆಸ್ ಇರ್ಬೋದು, ಸೆಲ್ ಮಾಡೋಕ್ಕೆ. ಓಕೆ, ಸೆಲ್ ಮಾಡೋಕ್ಕೇನದಲ್ಲ ಇಂಟರ್ನೆಟ್ ಭಾಳ ಚಲೋ ಯೂಸ್ ಆಗತ್ತದ ಅಂತ ಹೇಳ್ಬೋದು. ಓಕೆ, ಪ್ರಾಡಕ್ಟ್ ಕ್ಯಾನ್ ಬಿ ಗ್ಲೋಬಲಿ ಮಾರ್ಕೆಟೆಡ್ ಫಾರ್ 24 hours a day ಯೂಸಿಂಗ್ ಇಂಟರ್ನೆಟ್ ಮೀಡಿಯಮ್ ಅಂತ ಹೇಳ್ಬೋದು. ಸೊ ಪ್ರಾಡಕ್ಟ್ ನಾವು ಯಾವಾಗ ಬೇಕಾದಾಗೂ ಬೈ ಮಾಡ್ಬೋದು, ಯಾವಾಗ ಬೇಕಾದಾಗೂ ಸೆಲ್ ಮಾಡ್ಬೋದು. ಅಂದರೆ 24 hours ನಾವು ಯಾವಾಗೂ ಬೈ ಮಾಡ್ಬೋದು, ಯಾವಾಗೂ ಸೆಲ್ ಮಾಡ್ಬೋದು ಅಂತ ನೀವು ನೋಡಿರಿ. ಅಮೆಝಾನ್ ಫ್ಲಿಪ್ಕಾರ್ಟ್ನಾಗೆಲ್ಲ ನೀವು ಯಾವಾಗ ಬೇಕಾದಾಗೂ ಬೈ ಮಾಡ್ತೀರಿ, ನೈಟ್ನು ಮಾಡ್ತೀರಿ, ಮಧ್ಯಾಹ್ನ ಮಾಡ್ತೀರಿ, ಮಾರ್ನಿಂಗು ಮಾಡ್ತೀರಿ. ಸೊ 24 hours ನಾವು ಇಂಟರ್ನೆಟ್ನಾಗ ಪ್ರಾಡಕ್ಟ್ಸ್ನ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ದೆರ್ ಇಸ್ ನೋ ಎಕ್ವಿಪ್ಮೆಂಟ್ ಆರ್ ಫಿಸಿಕಲ್ ಸ್ಟೋರ್ ಫ್ರಾಂಟ್ಸ್ ಟು ಡಿಸ್ಪ್ಲೇ ಪ್ರಾಡಕ್ಟ್ ಟು ಕಸ್ಟಮರ್ಸ್. ಓಕೆ, ಇಲ್ಲಿ ನೀವು ಆನ್ಲೈನ್ ಮಾಡಾಕತ್ತಿದ್ರಂದ್ರೆ ನಿಮಗೇನು ಒಂದು ಸ್ಟೋರ್ ಬೇಕಂತೇನೇನಿಲ್ಲ. ಓಕೆ, ಅಂದರೆ ನಿಮ್ಮದು ಶಾಪ್ ಹಾಕಬೇಕು ಅಥವಾ ಚಲೋ ಶಾಪ್ ಇರಬೇಕು, ಆಮೇಲೆ ಒಟ್ಟು ಏನೇ ಒಂದು ಶಾಪ್ ಇರಲಿ, ಫಾಂಟ್ಸ್ ಇರಲಿ, ಸೊ ಒಂದು ಡಿಸ್ಪ್ಲೇ ಮಾಡ್ಬೇಕಂತ ಏನಿಲ್ಲ. ಓಕೆ, ಡ್ಯೂ ಟು one-to-one interactive nature of the internet, the customer feels free to experiment and select a product. ಓಕೆ, ಇಲ್ಲೇನದ ಅಂತಂದ್ರೆ ಕಸ್ಟಮರ್ ಏನದ ಅಲ್ಲ ಯಾರು ಅವನಿಗೆ ಬೆನ್ ಹತ್ತಾರಿಲ್ಲ ಇದನ್ನು ತಗೋರಿ ಅದನ್ನು ತಗೋರಿ ಅಂತೇಳಿ. ಓಕೆ, ಸೊ ತಾನೇ ನನಗೆ ಏನು ಬೇಕು ಅದನ್ನು ಚಾಯ್ಸ್ ಮಾಡ್ಕೋಬೋದು. ಸೊ ಚಂದ 1-to-1 ಇಂಟ್ರಾಕ್ಷನ್ ಅಂತ ಅವನಿಗೆ ಎಂಥದ್ದು ಬೇಕಂತದ್ದು ಅವ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, the tangible products need to be transported physically to the customer even though the order has become through internet ಅಂತ ಹೇಳ್ಬೋದು. Any firm that wishes to use internet for product marketing needs to consider following. Okay, so tangible products needs to be transported physically to the customer even though the order has come through internet ಅಂತ ಹೇಳ್ಬೋದು. ಓಕೆ, ಅಂದರೆ ನಾವು
ಇಂಟರ್ನೆಟ್ನಿಂದ ಆರ್ಡರ್ ಮಾಡಿದ್ರು ಏನಾಗ್ತದೆ, ನಾವು ಫಿಸಿಕಲಿನೇ ಹೋಗಿ ನಮ್ದು ಆರ್ಡರ್ಸ್ನ ಕೊಡಬೇಕಾಗ್ತದೆ ಅಂತ ಹೇಳ್ತಾನೆ. ಓಕೆ, ನೀವು ಅಮೆಝಾನ್ದಾಗ ಫ್ಲಿಪ್ಕಾರ್ಟ್ನಾಗ ಆರ್ಡರ್ಸ್ ನೀವು ಕೊಟ್ಟರು, ಓಕೆ, ಆನ್ಲೈನ್ ನೀವು ಆರ್ಡರ್ಸ್ ಕೊಟ್ಟರು ಏನಾಗ್ತದೆ, ಅವ್ರು ಬಂದು ಫಿಸಿಕಲನೇ ಕೊಡ್ತಾರೆ, ಅಂದರೆ ಡೆಲಿವರಿ ಮಾಡ್ತಾರೆ. ಡೆಲಿವರಿ ಬಾಯ್ಸ್ಗಳು ಬಂದು ಏನು ಮಾಡ್ತಾರೆ, ಡೆಲಿವರಿ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನು ಹೇಳ್ತಾನೆ, ಯಾರೇ ಒಬ್ಬರು ಬಿಸ್ನೆಸ್ ಮ್ಯಾನ್ಸ್ಗಳು ಇಂಟರ್ನೆಟ್ನ ಮಾರ್ಕೆಟಿಂಗ್ ಮಾಡಬೇಕಾಗಿತ್ತು ಅಂತಂದ್ರೆ ಸಮ್ ಕಂಡೀಷನ್ಸ್ ಅದ, ಅದನ್ನು ನೋಡ್ಕೋಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಫಸ್ಟ್ ಒನ್, displaying the product on the website in the form of pictures or videos with relevant specification, features, models, colors and prices. Okay, ಸೊ ನೀವು ಏನೇ ಒಂದು ಪ್ರಾಡಕ್ಟ್ ಡಿಸ್ಪ್ಲೇ ಮಾಡಬೇಕಾಗಿತ್ತು ಅಂತಂದ್ರೆ ವೆಬ್ಸೈಟ್ ಒಳಗೆ ಅದ್ರ ಪಿಕ್ಚರ್, ವಿಡಿಯೋ, ರಿಲೆವೆಂಟ್ ಸ್ಪೆಸಿಫಿಕೇಷನ್, ಫೀಚರ್ಸ್, ಮಾಡಲ್ಸ್, ಕಲರ್ಸ್, ಪ್ರೈಸ್ ಇವೆಲ್ಲ ಡಿಸ್ಪ್ಲೇ ಮಾಡ್ಬೇಕಂತ ಹೇಳ್ತಾನೆ. ನೋಡಿ, ನೀವು ಅಮೆಝಾನ್ದಾಗ ಏನಾರ ಬೈ ಮಾಡಬೇಕಾಗಿತ್ತು ಅಂತಂದರೆ ಎಲ್ಲ ಟೈಪ್ ಆಫ್ ಪಿಕ್ಚರ್ಸ್ ಇರ್ತವೆ, ಲೈಕ್ ಫ್ರಂಟ್ ವ್ಯೂವ, ಬ್ಯಾಕ್ ವ್ಯೂವ, ಸೈಡ್ ವ್ಯೂವ, ಓಕೆ, ಅದನ್ನು ಹೆಂಗೆ ಕಾಣಿಸ್ತದೆ, ಸೊ ಎಲ್ಲ ಪಿಕ್ಚರ್ಸ್ ಇರ್ತಾವೆ. ಓಕೆ, ಆಮೇಲೆ ಸ್ಪೆಸಿಫಿಕೇಷನ್ಸ್ ಕೊಟ್ಟಿರ್ತಾನೆ, ಓಕೆ, ಮೊಬೈಲ್ದು, ಆಮೇಲೆ ಫೀಚರ್ಸ್ ಕೊಟ್ಟಿರ್ತಾನೆ, ಮಾಡಲ್ಸ್ ಕೊಟ್ಟಿರ್ತಾನೆ, ಎಷ್ಟೆಷ್ಟು ಮಾಡಲ್ಸ್ ಪ್ರೆಸೆಂಟ್ ಅದಾವಂತ, ಎಷ್ಟೆಷ್ಟು ಕಲರ್ಸ್ ಪ್ರೆಸೆಂಟ್ ಅದಾವಂತ ಕೊಟ್ಟಿರ್ತಾನೆ, ಅದ್ರ ಪ್ರೈಸ್ ಕೊಟ್ಟಿರ್ತಾನೆ. ಸೊ ಯಾವುದೇ ಒಂದು ನೀವು ಪ್ರಾಡಕ್ಟ್ ಡಿಸ್ಪ್ಲೇ ಮಾಡಬೇಕಾಗಿತ್ತಂದ್ರೆ ಇವೆಲ್ಲನೂ ಇಂಪಾರ್ಟೆಂಟ್ ಅದ ಅಂತ ಹೇಳ್ತಾನೆ. ಓಕೆ, second one, making customer to spend sufficient time to see product details and induce buying intensity. ಅದೇ ಹೇಳಿದೆ, ಸೊ ಕಸ್ಟಮರ್ಸಿಗೆ ಯಾರು ಬೆನ್ ಹತ್ತಂಗಿಲ್ಲ. ಓಕೆ, ಈಗ ನೀವು ಶಾಪಿಗೆ ಹೋದರೆ ಏನಾಗ್ತದೆ, ಜಲ್ದಿ ತೊಗೊಂಡು ಬರಬೇಕಾಗ್ತದೆ. ಓಕೆ, ಆಮೇಲೆ ಅಲ್ಲಿ ಆಮೇಲೆ ಅಲ್ಲಿ ಕಸ್ಟಮರ್ಸಿಗೆ ಸ್ವಲ್ಪ ಮಂದಿ ಪ್ರಾಡಕ್ಟ್ ಆಗಬೇಕಂತ ಬೆನ್ನು ಹತ್ತಿರ್ತಾರೆ, ಇದು ತಗೋರಿ ಅದ್ರ ತಗೋರಿ. ಓಕೆ, ಶಾಪ್ಸ್ನಾಗ ಈಗ ದೊಡ್ಡ ಮಾಲ್ಸ್ ಒಳಗೆ ನೋಡಿರ್ತೀರಿ ನೀವು, ಇದು ತೊಗೋಬೇಕು, ಅದು ತೊಗೊಂಡ್ರೆ ಚಲೋ ಇರ್ತದೆ, ಅದು ತೊಗೊಂಡ್ರೆ ಚಲೋ, ಸೊ ಹೇಳ್ತಿರ್ತಾರೆ. ಸೊ ಬಟ್ ಇಲ್ಲಿ ಆನ್ಲೈನ್ ಏನದಂದ್ರೆ ಕಸ್ಟಮರ್ಸಿಗೆ ಒಂದು ತಮ್ಮದೇ ಆದಂಥ ಒಂದು ಸಫಿಷಿಯಂಟ್ ಟೈಮ್, ಓಕೆ, ಎಷ್ಟು ಬೇಕಾದಷ್ಟು ಟೈಮ್ ತೊಗೊಂಡು ಅವ್ರು ಬೈ ಮಾಡ್ಬೋದು. ಆಮೇಲೆ ಅದು ಪ್ರಾಡಕ್ಟ್ ಡೀಟೇಲ್ಸ್ ನೋಡ್ಬೋದು. ಸೊ ಒಟ್ಟು ಏನೇ ಇರಲಿ, ಅವ್ರು ಏನು ಬೇಕಾದಕ್ಕೆ ನೋಡಿ ಎಷ್ಟು ಬೇಕಾದಷ್ಟು ಟೈಮ್ ತೊಗೊಂಡು ಅವರು ಪ್ರಾಡಕ್ಟ್ನ ಬೈ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಯೂಸಿಂಗ್ ಕೇಸ್ ಸ್ಟಡೀಸ್, ಡೆಮೋಸ್ ಆ್ಯಂಡ್ ಟ್ರಯಲ್ಸ್ ಟು ಸೆಲ್ ಇಂಟ್ಯಾಂಜಿಬಲ್ ಸರ್ವಿಸಸ್. ಓಕೆ, ಸೊ ಏನಾರ ಅಲ್ಲಿ ಡೆಮೋಸ್ ಇದ್ದು ಅಂತಂದ್ರೆ, ಟ್ರಯಲ್ಸ್ಗಳು ಇದ್ದು ಅಂತಂದ್ರೆ, ಕೇಸ್ ಸ್ಟಡೀಸ್ ಇದ್ದು ಅಂತಂದ್ರೆ ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಯೂಸಿಂಗ್ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಲಿಬ್ರಲ್ ರಿಟರ್ನ್ ಪಾಲಿಸಿ ಟು ಎನ್ಶ್ಯೂರ್ ಕಸ್ಟಮರ್ಸ್ ರಿಗಾರ್ಡಿಂಗ್ ಡಿಫೆಕ್ಟ್ ಇನ್ ದ ಪ್ರಾಡಕ್ಟ್. ಓಕೆ, ಸೊ ಆಮೇಲೆ ಇನ್ನೊಂದು ಏನು ಹೇಳ್ತಾನಂತಂದ್ರೆ ರಿಟರ್ನ್ ಪಾಲಿಸಿ ಅದ ಅಂತ ಹೇಳ್ತಾನೆ. ಓಕೆ, ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಲಿಬ್ರಲ್ ರಿಟರ್ನ್ ಪಾಲಿಸಿ ಅಂತಂದ್ರೆ ನಿಮ್ಮದು ಪ್ರಾಡಕ್ಟ್ ಒಳಗೆ ಕಸ್ಟಮರ್ ತೊಗೊಂಡಿರೋ ಪ್ರಾಡಕ್ಟ್ ಒಳಗೆ ಏನೋ ಡಿಫಾಲ್ಟ್ ಬಂತಂದ್ರೆ ಅದನ್ನು ನಾವು ರಿಟರ್ನ್ ಮಾಡ್ಬೋದು ಅಂತ. ಸೊ ಅದು ಪಾಲಿಸಿ ಅದ ಅಂತ ಹೇಳ್ತಾನೆ. ಓಕೆ, ಸೊ ದೀಸ್ ಆರ್ ಅಬೌಟ್ ದ ಪ್ರಾಡಕ್ಟ್ಸ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಯಾವುದು, ಪ್ರೈಸ್. ಸೊ ಪ್ರೈಸ್ ಇಸ್ ದ ಮಾನಿಟರಿ ವ್ಯಾಲ್ಯೂ ಫಾರ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್ ಆಫರ್ಡ್ ಬೈ ಎ ಫರ್ಮ್. ಸೊ ಒಂದು ಪ್ರಾಡಕ್ಟಿಂದ ಪ್ರೈಸ್ ಏನದ ಅಂತಂದ್ರೆ ಇಂಪಾರ್ಟೆಂಟ್ ಅದ ಅಂತ ಹೇಳ್ತಾನೆ. ಓಕೆ, ನೀವು ಪ್ರೈಸ್ ಕೊಡಬೇಕಾಗಿತ್ತು ಅಂತಂದ್ರೆ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನೀವು ಒಂದು ಪ್ರಾಡಕ್ಟ್ ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರಂತಂದ್ರೆ ನೀವು ಕಸ್ಟಮರ್ ಪ್ರೈಸ್ ಹೇಳಬೇಕಾಗಿತ್ತು ಅಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹೆಂಗಂತ ನೆಕ್ಸ್ಟ್ ಹೇಳ್ತಾನೆ ನೋಡಿರಿ. ಟು ಅಕ್ವೈರ್ ಎ ಪ್ರಾಡಕ್ಟ್ ಆರ್ ಟು ಗೆಟ್ ಎ ಸರ್ವಿಸಸ್ ದ ಕಸ್ಟಮರ್ ಹ್ಯಾಸ್ ಟು ಪೇ ದ ಸೆಟ್ ಪ್ರೈಸ್. ಓಕೆ, ಸೊ ಯಾವುದೇ ಒಂದು ಪ್ರಾಡಕ್ಟ್ನ ತೊಗೋಬೇಕಾಗಿತ್ತು ಅಂದ್ರೆ ಕಸ್ಟಮರ್ ಅದೇನು ಬಿಸ್ನೆಸ್ ಮ್ಯಾನ್ಗಳು ಸೆಟ್ ಮಾಡಿರ್ತಾರಲ್ಲ ಅದನ್ನ ಪ್ರೈಸ್ನ ತುಂಬಿ ತೊಗೋಬೇಕಾಗ್ತದೆ ಅಂತ ಹೇಳ್ತಾನೆ. ಓಕೆ, ಪ್ರೈಸಿಂಗ್ ರಿಲೇಟ್ಸ್ ಟು ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್, ದಟ್ ಈಸ್ ಪ್ರಾಫಿಟ್ ಮೇಕಿಂಗ್ ಅಂತ ಹೇಳ್ತಾನೆ. ಓಕೆ, ಸೊ ಪ್ರೈಸ್ ಏನದ ಅಂತಂದ್ರೆ ಒಂದು ಪ್ರಾಫಿಟ್ ಮೇಕಿಂಗ್ ಅದ ಅಂತ ಹೇಳ್ತಾನೆ. ಓಕೆ, ಒಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗ್ತದೇನು ಪ್ರಾಫಿಟ್ ಮೇಕಿಂಗ್ ಅಂತ ಹೇಳ್ಬೋದು. ಓಕೆ, ಹ್ಯಾನ್ಸ್ ಪ್ರೈಸ್ ಡೆಫಿನೆಟ್ಲಿ ಎಕ್ಸಿಡ್ಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆ, ಸೊ ಪ್ರೈಸ್ ಅಂತ ಏನಾಗ್ತದೆ ಅಂತಂದ್ರೆ ನಮ್ಮದು ಪ್ರೊಡಕ್ಷನ್ ಕಾಸ್ಟ್ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ತಾನೆ. ಯೂಸಿಂಗ್ ಇಂಟರ್ನೆಟ್, ಅಫೋರ್ಡೆಬಲ್ ಪ್ರೈಸಸ್ ಕ್ಯಾನ್ ಬಿ ಆಫರ್ಡ್ ಟು ಕಸ್ಟಮರ್ಸ್ ಡ್ಯೂ ಟು ದ ಇಂಟರ್ನೆಟ್ ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಬಿಸ್ನೆಸ್. ಓಕೆ, ಸೊ ಆನ್ಲೈನ್ ನಾವು ಇಂಟರ್ನೆಟ್ನಾಗ ನಮ್ಮ ಬಿಸ್ನೆಸ್ ಮಾಡಬೇಕಾಗಿತ್ತಂದ್ರೆ ಒಂದು ಪ್ರೈಸ್ ಕೊಡಬೇಕು, ಯಾವುದೇ ಒಂದು ಪ್ರಾಡಕ್ಟ್ ಇರಲಿ ಕಸ್ಟಮರ್ಸಿಗೆ ಒಂದು ಪ್ರೈಸ್ ಕೊಡಬೇಕು ಅಂತ ಹೇಳ್ತಾನೆ. ಓಕೆ, ಒನ್ಸ್ ದ ಬೇಸಿಕ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ನೀಡ್ಸ್ ಆರ್ ಫುಲ್ಫಿಲ್ಡ್, ಎ ಫರ್ಮ್ ಕ್ಯಾನ್ ರೆಡಿಲಿ ಕಂಡಕ್ಟ್ ಬಿಸ್ನೆಸ್ ಥ್ರೂ internet without requirement of physical shop in the
ಕೋರ್ ಆಫ್ ಮಾರ್ಕೆಟ್ ಪ್ಲೇಸ್ ಇನ್ ದ ಸಿಟಿ. ಓಕೆ, ಸೊ ಒಂದು ನಿಮ್ದು ಮೊಬೈಲ್ನಾಗ ಆಗಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಾಗ ಇರಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಂತು ಅಂತಂದ್ರೆ ನಿಮ್ಮ ಬಿಸ್ನೆಸ್ ಮಾಡಬೇಕಾಗಿತ್ತಂದ್ರೆ ಅದನ್ನೆಲ್ಲ ಕರೆಕ್ಟ್ ಇತ್ತು ಅಂತಂದ್ರೆ ಅಲ್ಲೇ ನಿಮಗೆ ಒಂದು ಶಾಪ್ ಹಾಕಬೇಕು ಅಂತ ಏನಿಲ್ಲ. ಓಕೆ, ಸೊ ನಿಮ್ದು ಇಂಟರ್ನೆಟ್ನಾಗ ನಿಮ್ಗೆ ಏನು ಬೇಕು ಅದನ್ನು ಸಾಫ್ಟ್ವೇರ್ ಆಮೇಲೆ ಒಂದು ಅದು ಹಾರ್ಡ್ವೇರ್ ಕರೆಕ್ಟಾಗಿ ಆಯಿತು ಅಂತಂದ್ರೆ ಆನ್ಲೈನ್ ಬಿಸ್ನೆಸ್ ಮಾಡ್ಬೋದು. ಅಲ್ಲೇನು ಒಂದು ಫಿಸಿಕಲ್ ಶಾಪ್ ಹಾಕಬೇಕು, ಸ್ಟೋರ್ ಹಾಕಬೇಕು ಅಂತ ಏನೂ ನೆಸಸರಿ ಇಲ್ಲ ಅಂತ ಹೇಳ್ತಾನೆ. ಓಕೆ, ಒನ್ ಕ್ಯಾನ್ ಸೇವ್ ಮನಿ ಬಿಕಾಸ್ ಆಫ್ ರೆಡ್ಯೂಸ್ ನೀಡ್ ಆಫ್ ಸೇಲ್ ಫೋರ್ಸ್. ಸೊ ಇದ್ರ ಸಲಾಗಿ ಏನಾಗ್ತದೆ ಅಂತಂದ್ರೆ ನಾವು ಮನಿನ ಸೇವ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, it is required to facilitate online payments by secure networks and assure of guaranteed as well as legally approved services. ಓಕೆ, ಸೊ ಇಲ್ಲಿ ಯಾರು ಇರ್ತಾರಲ್ಲ ಬಿಸ್ನೆಸ್ ಮಾಡೋರು ಏನಿರ್ತಾರಲ್ಲ ಅವರು ಒಂದು ಕಸ್ಟಮರ್ಸಿಗೆ ಸೆಕ್ಯೂರಿಟಿ ಕೊಡಬೇಕಂತ ಹೇಳ್ತಾನೆ. ಓಕೆ, ಅವ್ರೇನು ಕಸ್ಟಮರ್ಸ್ ಪೇಮೆಂಟ್ ಮಾಡ್ತಿರ್ತಾರೆ ಸೊ ಅವೆಲ್ಲನೂ ಕರೆಕ್ಟಾಗಿ ಅವ್ರ ಅಕೌಂಟಿಗೆ ಹೋಗಿ ಮುಟ್ಟಪ್ಲೆ ಅಷ್ಟು ಸೆಕ್ಯೂರಿಟಿ ಕೊಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾವೇನೋ ಬಾಯ್ ಮಾಡ್ತೀವಿ ಅದನ್ನು ಪೇ ಮಾಡಬೇಕಾಗಿತ್ತಂದ್ರೆ ನಾವು ಪೇ ಮಾಡೋ ಟೈಮಿಗೆ ನಮ್ದು ಅಕೌಂಟ್ ಅವ್ರಿಗೆ ಹೋಗೋ ಬದಲು ಬೇರೆದವ್ರಿಗೆ ಹೋಯ್ತು ಅಂತಂದ್ರೆ ಅಥವಾ ಥರ್ಡ್ ಪರ್ಸನ್ಸ್ ಯಾರನ್ನ ಹ್ಯಾಕ್ ಮಾಡಿದ್ರು ಅಂತಂದ್ರೆ ಏನಾಗ್ತದೆ ಅಮೌಂಟ ಲಾಸ್ ಆಗ್ತಾವೆ. ಸೊ ಅದ್ರ ಸಲ ಏನಾಗ್ತಾನೆ ಒಂದು ಹೈಲಿ ಸೆಕ್ಯೂರೇಬಲ್ ಪೇಮೆಂಟ್ ಮೆಥಡ್ ಇಡಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಡ್ಯೂ ಟು ದ ನಂಬರ್ ಆಫ್ ಸೇಮ್ ಕ್ಯಾಟಗರಿ ಪ್ರಾಡಕ್ಟ್ಸ್ ದಟ್ ಆರ್ ಸೋಲ್ಡ್ ಬೈ ನಂಬರ್ ಆಫ್ ವೆಬ್ಸೈಟ್ಸ್ ಸೆಲೆಕ್ಟಿಂಗ್ ದ ಪ್ರೈಸ್ ವಿಲ್ ಬಿ ಕ್ರೂಷಿಯಲ್. ಓಕೆ, ಅದೇ ಹೇಳಿದೆ ನಾನು, ಈಗ ಒಂದು ಪ್ರಾಡಕ್ಟ್ನ ಬಾಯ್ ಮಾಡ್ಬೇಕು, ನಾ ಒಂದು ಮೊಬೈಲ್ ಬಾಯ್ ಮಾಡಬೇಕಾಗಿತ್ತು ಅಂದ್ರೆ ನಂಗೆ ಅಮೆಝಾನ್ದು ಸಿಗ್ತದೆ, ಫ್ಲಿಪ್ಕಾರ್ಟ್ನಾಗೂ ಸಿಗ್ತದೆ, ಇವೇದಾಗೂ ಸಿಗ್ತದೆ, ಎಲ್ಲ ಕಡೆಯೂ ಸಿಗ್ತದೆ. ಓಕೆ, ಬಟ್ ನಾವು ಹೆಂಗೆ ಪ್ರೈಸ್ ಸೆಟ್ ಮಾಡ್ತೀವಲ್ಲ ಅದು ಇಂಪಾರ್ಟೆಂಟ್ ಅದ. ಓಕೆ, ಕಸ್ಟಮರ್ಸ್ ಏನು ನೋಡ್ತಾನೆ 2-3 ವೆಬ್ಸೈಟ್ಸ್ ನೋಡ್ತಾನೆ, ಅವನಿಗೆ ಎಲ್ಲಿ ಪ್ರೈಸ್ ಕಮ್ಮಿ ಅನ್ನಿಸ್ತದೆ, ಎಲ್ಲಿ ಆಫರ್ಸ್ ಚಲೋ ಅನ್ನಿಸ್ತವ ಅಲ್ಲಿ ಅವ ಬಾಯ್ ಮಾಡ್ತಾನೆ. ಓಕೆ, ಸೊ ನಾವೇನು ಆನ್ಲೈನ್ನಾಗ ಪ್ರೈಸ್ ಸೆಟ್ ಮಾಡ್ತೀವಲ್ಲ ಅದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಓಕೆ, ಇಟ್ ಆಲ್ಸೋ ನೀಡ್ಸ್ ಟು ಹ್ಯಾವ್ ಫ್ಲೆಕ್ಸಿಬಲ್ ಪ್ರೈಸಸ್ ಪಾಲಿಸೀಸ್. ಅದೇ ಅಂದರೆ ಫ್ಲೆಕ್ಸಿಬಲ್ ಆಗಿರ್ಬೇಕಂತ ಪಾಲಿಸೀಸ್ನ ಕೊಡಬೇಕು ಅಂತ ಹೇಳ್ತಾನೆ. ಓಕೆ, ಸಮ್ ಫರ್ಮ್ಸ್ ಫಿಯರ್ ಟು ಹೈಲೈಟ್ ದ ಪ್ರೈಸ್ ವೈಲ್ ಪ್ರಮೋಟಿಂಗ್ ದರ್ ಪ್ರಾಡಕ್ಟ್ಸ್ ಥಿಂಕಿಂಗ್ ದಟ್ ಇಟ್ ವಿಲ್ ಡಿಸ್ಕರೇಜ್ ಕಸ್ಟಮರ್ಸ್ ಆರ್ ಕಾಂಪಿಟೇಟರ್ಸ್ ವಿಲ್ ಸಿ. ಅದೇ ಯಾರನ್ನೋ ಒಬ್ಬರು ಹೊಸ ಪ್ರಾಡಕ್ಟ್ ಬಂತಂದ್ರೆ ಅದಕ್ಕೆ ಪ್ರೈಸ್ ಹಚ್ಚಕ್ಕೆ ಹಂಚ್ತಾರೆ. ಓಕೆ, ಬಿಸ್ನೆಸ್ ಪರ್ಸನ್ ಹಂಚ್ತಾರೆ, ಯಾಕಂತಂದ್ರೆ ಆ ಪ್ರೈಸ್ ನೋಡಿ ಎಲ್ಲರ ಕಸ್ಟಮರ್ಸಿಗೆ ಬ್ಯಾಡ್ ಎಫೆಕ್ಟ್ ಬೀಳ್ತದೇನೋ, ಎಷ್ಟು ಹಚ್ಚಾನ ಇಷ್ಟಿದ್ದಕ್ಕೆ ಎಷ್ಟು ಹಾಕ್ಯಾನ ಪ್ರೈಸ್ ಅಂತ ಅನ್ನಿಸ್ತದೇನೋ, ಅಥವಾ ಕಾಂಪಿಟೇಟರ್ಸ್ ನನ್ನ ಪ್ರೈಸ್ ನೋಡಿ ಅವ್ರು ಏನಾರ ಆಫರ್ಸ್ಗಳು ಇಡ್ಬೋದೇನೋ ಅಂಥೇಳಿ ಅಂಜಿಕೆ ಬರ್ತದೆ ಅಂತ ಹೇಳ್ತಾನೆ. ಓಕೆ, ಇಫ್ ಪ್ರಾಡಕ್ಟ್ ಕ್ವಾಲಿಟಿ ಆ್ಯಂಡ್ ಪ್ರೈಸಸ್ ಮ್ಯಾಚ್ ಒನ್ ನೀಡ್ ನಾಟ್ ಹೆಸಿಟೇಟ್ ಟು ಹೈಲೈಟ್ ದ ಪ್ರೈಸಸ್ ಆನ್ ದ ವೆಬ್ಸೈಟ್. ಓಕೆ, ಸೊ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಚಲೋ ಇತ್ತು, ಆಮೇಲೆ ಅದ್ರದ್ದು ನಾವೇನು ಪ್ರೈಸ್ ಸೆಟ್ ಮಾಡಿರ್ತೀವಲ್ಲ ಅದನ್ನು ಕರೆಕ್ಟ್ ಅನಿಸಿತು ಅಂತಂದ್ರೆ ಯಾರು ಅಂಜಬಾರ್ದು ಅಂತ ಹೇಳ್ತಾನೆ. ಓಕೆ, ಸೊ ಹೆಜಿಟೇಟ್ ಮಾಡ್ಕೋದು ಬೇಕಾಗಿಲ್ಲ, ನಮ್ಮದೇ ಎಲ್ಲ ಚಲೋ ಇತ್ತು ಅಂತಂದ್ರೆ ಯಾರಿಗೂ ಹೆಜಿಟೇಟ್ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾನೆ. ಓಕೆ, ಇನ್ ಜನರಲ್ ಇನ್ ಕೇಸ್ ಆಫ್ ಇಂಟರ್ನೆಟ್ ಬೇಸ್ಡ್ ಮಾರ್ಕೆಟಿಂಗ್ ಕಸ್ಟಮರ್ಸ್ ಸರ್ಚ್ ರಿಕ್ವೈರ್ಡ್ ಪ್ರಾಡಕ್ಟ್ ಬೇಸ್ಡ್ ಆನ್ ದೇರ್ ಪ್ರೈಸಸ್. ಓಕೆ, ಸೊ ಆನ್ಲೈನ್ ಮಾರ್ಕೆಟಿಂಗ್ ಒಳಗೆ ಏನಾಗ್ತದೆ ಅಂತಂದ್ರೆ ಕಸ್ಟಮರ್ ಪ್ರೈಸ್ ಮೇಲೆ ಸರ್ಚ್ ಮಾಡ್ತಾನೆ ಅಂತ ಹೇಳ್ತಾನೆ. ಓಕೆ, ಸೊ ಎಲ್ಲರೂ ಹೈ ಕ್ವಾಲಿಟಿ ಆಫ್ ಇವನ್ ಕಸ್ಟಮರ್ಸು ಎಲ್ಲರೂ ಹೈ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ತೊಗೋದಿರಂಗಿಲ್ಲ. ಓಕೆ, ಈಗ ಮೊಬೈಲ್ಸ್ ತೊಗೋಬೇಕಾಗಿತ್ತಂದ್ರೆ ಒಬ್ಬರು ಹೈ ಕ್ವಾಲಿಟಿ ಹೈ ರೇಟಿನ ತೊಗೋತಾರೆ, ಒಬ್ಬರು ಮೀಡಿಯಮ್ ರೇಟಿನ ತೊಗೋತಾರೆ, ಒಬ್ರು ಲೋ ರೇಟಿನ ತೊಗೋತಾರೆ. ಸೊ ಕಸ್ಟಮರ್ಸ್ ಏನದಲ್ಲ ಅವ್ರು ರಿಲೇಟೆಡ್ ನೋಡ್ಕೊಂಡು ಅವರು ತೊಗೋತಾರ ಅಂತ ಹೇಳ್ಬೋದು. ಓಕೆ, in case of establishment online commercial firms like Amazon or Walmart is possible to sell the products at low prices. Okay, so commercial ಬಿಸ್ನೆಸ್ಗಳು ಏನು ಮಾಡ್ತಾರೆ, ಅಮೆಝಾನ್ ಇರ್ಬೋದು ಯಾರೇ ಇರಲಿ, ಸೊ ಅವರು ಲೋ ಪ್ರಾಡಕ್ಟ್ನಾಗ ತಮ್ಮದು ಮಾರಬೇಕು ಅಂತ ನೋಡ್ತಾರೆ. ಓಕೆ, ಸೊ ದಟ್ ಕಸ್ಟಮರ್ಸಿಗೂ ಚಲೋ ಬಾಯ್ ಮಾಡ್ಬೋದು ಅಥವಾ ಕಸ್ಟಮರ್ಸು ತೊಗೋಬೋದು ಅಂತ. ಓಕೆ, ಸೊ ಯಾರೇ ಇರಲಿ ಹೈ ಕ್ವಾಲಿಟಿ ಇಡಂಗಿಲ್ಲ ಒಮ್ಮೆ ಅಂತ ಹೇಳ್ತಾನೆ. ಓಕೆ, ಸೊ ಹೈ ರೇಟ್ ನಾಟ್ ಹೈ ಕ್ವಾಲಿಟಿ, ಹೈ ರೇಟ್ ಇಡಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಎ ಫರ್ಮ್ ಮೇ ಥಿಂಕ್ ದಟ್ it is offering its product at very low price locally, but people search internet for more price cuts and discounts these days. Okay, so business person ಏನು ಮಾಡ್ತಾರೆ, ನಾ ಲೋ ಪ್ರಾಡಕ್ಟಿಂದ ಇಟ್ಟೀನಿ ಅಥವಾ ಲೋ ಪ್ರೈಸಿಂದ ಪ್ರಾಡಕ್ಟ್ ಇಟ್ಟೀನಿ ಅಂತ ಹಂಗೆ ಅನ್ಕೋಬೋದು. ಓಕೆ, ಬಟ್ ಏನದಲ್ಲ ಕಸ್ಟಮರ್ಸ್ ಏನು ಮಾಡ್ತಾನೆ ಕಮ್ಮಿ ರೇಟಿಂದ ಅಥವಾ ಏನಂತಾರೆ ಭಾಳಷ್ಟು ಆಫರ್ಸ್ ಇದ್ದಿದ್ದನ್ನ
ನೋಡ್ತಾನ ಅಂತ ಹೇಳ್ತಾನೆ. ಓಕೆ, ನೀವೇ ನೋಡಿರಿ, ಏನಾರ ಒಂದು ಬಾಯ್ ಮಾಡಬೇಕಾಗಿತ್ತಂದ್ರೆ ಇಫ್ ಅಮೆಝಾನ್ ಈಸ್ ಗಿವಿಂಗ್ 15% ಆಫ್ ಡಿಸ್ಕೌಂಟ್ ಆ್ಯಂಡ್ ಇಫ್ ಫ್ಲಿಪ್ಕಾರ್ಟ್ ಈಸ್ ಗಿವಿಂಗ್ 20% ಆಫ್ ಡಿಸ್ಕೌಂಟ್, ಒಬ್ವಿಯಸ್ಲಿ ವಿಲ್ ಗೋ ಫಾರ್ ದ ಫ್ಲಿಪ್ಕಾರ್ಟ್. ಓಕೆ, ಸೊ ಅಂಥದ್ದನ್ನ ಹುಡುಕ್ತಾನೆ ಕಸ್ಟಮರ್ಸ್ ಅಂತ ಹೇಳ್ತಾನೆ. ಓಕೆ, ಹೆನ್ಸ್ ಫರ್ಮ್ ಶುಡ್ ನಾಟ್ ಬಿ ಕಂಪ್ಲೇಸ್ಡ್ ಆ್ಯಂಡ್ ಆಲ್ವೇಸ್ ಬಿ ಅಲರ್ಟ್. ಸೊ ಅದಕ್ಕೆ ಬಿಸ್ನೆಸ್ ಪರ್ಸನ್ಸ್ ಏನಾಗ್ತಾನೆ, ಯಾವಾಗೂ ಅಲರ್ಟ್ ಇರಬೇಕು ಅಂತ ಹೇಳ್ತಾನೆ. ಓಕೆ, so next third one is promotion. Promotion represents aspects of selling and advertising, communicating the benefits of the product or services, persuading customer to buy. Promotion has 4 distinct elements ಅಂತ ಹೇಳ್ತಾನೆ. ಓಕೆ, ಸೊ ಪ್ರಮೋಷನ್ ಅಂತಂದ್ರೆ ಏನು, ನಮ್ದೇನು ಸೆಲ್ ಮಾಡ್ತಿರ್ತೀವಲ್ಲ, ಓಕೆ, ಅದನ್ನು ಹೆಚ್ಚಿಗೆ ಮಾಡೋದು ಅಂತ ಹೇಳ್ತಾನೆ. ಓಕೆ, ಸೊ ರೀಪ್ರೆಸೆಂಟ್ಸ್ ಆಸ್ಪೆಕ್ಟ್ಸ್ ಆಫ್ ಸೆಲ್ಲಿಂಗ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ಬೋದು. ಓಕೆ, ನಮ್ಮ ಬಿಸ್ನೆಸ್ನ ಅಡ್ವರ್ಟೈಸ್ಮೆಂಟ್ ಮಾಡೋದು ಅಂತ ಹೇಳ್ಬೋದು. ಸೊ ಪ್ರಮೋಷನ್ ರೀಪ್ರೆಸೆಂಟ್ಸ್ ಆಸ್ಪೆಕ್ಟ್ಸ್ ಆಫ್ ಸೆಲ್ಲಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್ ಅಂತ ಹೇಳ್ತಾನೆ. ಓಕೆ, ಕಮ್ಯುನಿಕೇಟಿಂಗ್ ದ ಬೆನಿಫಿಟ್ಸ್ ಆಫ್ ದ ಪ್ರಾಡಕ್ಟ್ ಆರ್ ಸರ್ವಿಸಸ್, ಪರ್ಸ್ಯೂಡಿಂಗ್ ಕಸ್ಟಮರ್ಸ್ ಟು ಬೈ. ಸೊ ಅದೇ ಒಂದು ಕಮ್ಯುನಿಕೇಷನ್ ಇರ್ಬೋದು, ಪ್ರಾಡಕ್ಟ್ ಮತ್ತು ಸರ್ವಿಸಸ್ ಬಗ್ಗೆ ಹೇಳೋದಿರ್ಬೋದು. ಓಕೆ, ಆಮೇಲೆ ಒಂದು ಸೆಲ್ಲಿಂಗ್ ಆರ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು. ಓಕೆ, ಆಮೇಲೆ ಕಸ್ಟಮರ್ಸಿಗೆ ಬಾಯ್ ಮಾಡಂಗೆ ಮನಸ್ಸು ಮಾಡೋದು. ಸೊ ಇವಕ್ಕೆಲ್ಲ ಏನಂತಾನೆ, ಪ್ರಮೋಷನ್ ಅಂತ ಹೇಳ್ತಾನೆ. ನೀವು ನೋಡಿರಿ, ನೀವೊಂದು ಹೊಸ ಪ್ರಾಡಕ್ಟ್ ಬಂತು ಅಂತಂದರೆ ಅಥವಾ ಹೊಸ ಬಿಸ್ನೆಸ್ ಯಾರನ್ನ ಸ್ಟಾರ್ಟ್ ಮಾಡ್ರೆ ಅದನ್ನು ಪ್ರಮೋಷನ್ ಮಾಡ್ತಾರೋ ಇಲ್ಲೋ, ಲೈಕ್ ಅಡ್ವರ್ಟೈಸ್ಮೆಂಟ್ನ ಮಾಡ್ಬೋದು ಅಥವಾ ಮನೆಗೆ ಹೋಗ್ನೂ ಹೇಳ್ತಾರೆ. ಓಕೆ, ಇದು ಕೊಡ್ತಾರಲ್ಲ, ಅವು ಬ್ಯಾನರ್ಸ್ ಇಡ್ತಾರೆ, ಪಾಂಪ್ಲೆಟ್ಸ್ ಕೊಡ್ತಾರೆ. ಸೊ ಅವಕ್ಕೇನಂತೀವಿ, ಪ್ರಮೋಷನ್ ಅಂತ ಹೇಳ್ತೀವಿ. ನಮ್ಮ ಬಿಸ್ನೆಸ್ನ ಚಲೋ ಮಾಡೋದಕ್ಕೆ ಪ್ರಮೋಷನ್ ಅಂತ ಹೇಳ್ತಾನೆ. ಓಕೆ, ಪ್ರಮೋಷನ್ ಹ್ಯಾಸ್ 4 ಡಿಸ್ಟಿಂಕ್ಟ್ ಎಲಿಮೆಂಟ್ಸ್. ಇಲ್ಲಿ ನಮ್ಗೆ 4 ಎಲಿಮೆಂಟ್ಸ್ ಅದಾವೆ. ಏನೇನು, ಅಡ್ವರ್ಟೈಸ್ಮೆಂಟ್, ಪಬ್ಲಿಕ್ ರಿಲೇಷನ್ಸ್ ಮತ್ತು ಮುಂದೆ ಅದಾವೆ. ಸೊ ಫಸ್ಟ್ ಅಡ್ವರ್ಟೈಸಿಂಗ್ ಅಂದರೆ ಏನು ನೋಡೋಣ. ಇಟ್ ಈಸ್ ಕೈಂಡ್ ಆಫ್ ಕಮ್ಯುನಿಕೇಷನ್ ಮೆಥಡ್ ಯೂಸ್ ಟು ಪರ್ಸ್ಯೂಡ್ ಆರ್ oriented people towards purchasing activities, building positive ideas towards the service of products ಅಂತ. ಸೊ ಅಡ್ವರ್ಟೈಸಿಂಗ್ ಅಂತಂದರೆ ಒಂದು ಕೈಂಡ್ ಆಫ್ ಕಮ್ಯುನಿಕೇಷನ್ ಅಂತಂತಾನೆ. ಯಾಕಂತಂದ್ರೆ ಒಬ್ಬರ ಪರ್ಸನ್ ಅದನ್ನು ತೊಗೋಬೇಕಾಗಿತ್ತಂದ್ರೆ ಅದನ್ನು ಅಡ್ವರ್ಟೈಸ್ ಮಾಡಬೇಕು. ಓಕೆ, ಸೊ ಒಂದು ಬಿಸ್ನೆಸ್ನ ಚಲೋ ಮಾಡಬೇಕಾಗಿತ್ತಂದ್ರೆ, ಒಂದು ಕಸ್ಟಮರ್ ಅದನ್ನು ಬಾಯ್ ಮಾಡ್ಬೇಕಂತಂದ್ರೆ ನಾವು ಅದನ್ನು ಅಡ್ವರ್ಟೈಸ್ಮೆಂಟ್ ಅಂದ್ರೆ ಏನು, ಕಮ್ಯುನಿಕೇಷನ್ ಇದ್ದಂಗೆ. ಓಕೆ, ಸೊ ಪೀಪಲ್ಸಿಗೆ ಎಲ್ಲರಿಗೂ ಹೋಗಿ ಮುಟ್ಟಕ್ಕೆ ಏನಂತಾನೆ, ಕಮ್ಯುನಿಕೇಷನ್ ಅಂತ ಹೇಳ್ತಾನೆ. ಓಕೆ, ಸೊ ಅದು ಮಾಡೋದ್ನಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಪರ್ಚೇಸಿಂಗ್ ಆ್ಯಕ್ಟಿವಿಟೀಸ್ ಏನಾಗ್ತದಲ್ಲ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ತಾನೆ. ಆಮೇಲೆ ನಮ್ಮದು ಕ್ವಾಲಿಟಿ ಬಗ್ಗೆ ಅಥವಾ ನಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಗುಡ್ ಐಡಿಯಾಸ್ ಅಥವಾ ಪಾಸಿಟಿವ್ ಐಡಿಯಾಸ್ ಬರ್ತಾವ ಅಂತ ಹೇಳ್ಬೋದು ಅಡ್ವರ್ಟೈಸ್ಮೆಂಟ್ ಮಾಡೋದ್ನಿಂದ. ಓಕೆ, ನೀವೆಲ್ಲ ನೋಡ್ತೀರಿ ಈಗ ಅಡ್ವರ್ಟೈಸ್ಮೆಂಟ್ ಒಳಗೆ. ಸೊ ಯಾರೇ ಒಬ್ಬರು ತಮ್ಮದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಅಂತಂದ್ರೆ ನಮಗೆ ಮಂದಿಗೆ ಗೊತ್ತಾಗ್ತದೆ, ಕಸ್ಟಮರ್ಸಿಗೆ ಗೊತ್ತಾಗ್ತದೆ. ಓಕೆ, ಸೊ ಇವ್ರ ಬಲೆ ಇಷ್ಟು ಚಲೋ ಕ್ವಾಲಿಟಿದು ಪ್ರಾಡಕ್ಟ್ ಸಿಗಾಕತ್ತಾವ, ಸೊ ಲೋ ರೇಟಿನ ಪ್ರಾಡಕ್ಟ್ ಸಿಗತ್ತಾವ ಅಂಥೇಳಿ. ಸೊ ಬಟ್ ಕಸ್ಟಮರ್ಸಿಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಓಕೆ, ಪಬ್ಲಿಕ್ ರಿಲೇಷನ್ಸ್, ಇಟ್ ಈಸ್ ದ ಆ್ಯಕ್ಷನ್ ಆಫ್ ಅ ಫರ್ಮ್. ಓಕೆ, ಪಬ್ಲಿಕ್ ರಿಲೇಷನ್ ಅಂದರೆ ನೋಡಿರಿ, ಇಟ್ ಈಸ್ ದ ಆ್ಯಕ್ಷನ್ ಆಫ್ ಅ ಫರ್ಮ್ ಟು ಪ್ರಮೋಟ್ ಗುಡ್ ವೆಲ್ ಬಿಟ್ವೀನ್ ಇಟ್ ಸೆಲ್ಫ್ ಆ್ಯಂಡ್ ದ ಪಬ್ಲಿಕ್, community, employees, customers and society as a whole. ಓಕೆ, ಸೊ ಪಬ್ಲಿಕ್ ರಿಲೇಷನ್ ಅಂತಂದರೆ ಪಬ್ಲಿಕ್ ಜೊತೆ ಅಥವಾ ಕಸ್ಟಮರ್ಸ್ ಜೊತೆ ಒಂದು ರಿಲೇಷನ್ಶಿಪ್ನ ಮಾಡ್ಕೋದು ಅಂತ ಹೇಳ್ತಾನೆ. ಓಕೆ, ಸೊ ಎಂಟರ್ಪ್ರೈಸರ್ ಮತ್ತು ಎಂಪ್ಲಾಯ್ ಜೊತೆ ಕಸ್ಟಮರ್ಸ್ ಜೊತೆ ಅಥವಾ ಎಂಟರ್ಪ್ರೈಸರ್ ಅವ್ರ ಪಬ್ಲಿಕ್ ಜೊತೆ ಕಮ್ಯುನಿಟಿ ಜೊತೆ ಒಂದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋಕ್ಕೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಪರ್ಸ್ನಲ್ ಸೆಲ್ಲಿಂಗ್ ಅಂತಂದರೆ ಇಟ್ ಈಸ್ 1-to-1 ಸೆಲ್ಲಿಂಗ್ ಆ್ಯಕ್ಟಿವಿಟಿ ದಟ್ ಈಸ್ ವೆರಿ ಎಫೆಕ್ಟಿವ್ ದೆನ್ ಅದರ್ಸ್ ಆ್ಯಕ್ಟಿವಿಟೀಸ್ ಆಫ್ ಸೆಲ್ಲಿಂಗ್. ಫಾರ್ ಎಕ್ಸಾಂಪಲ್, ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಮಷಿನ್ಸ್ ಆರ್ ಸೋಲ್ಡ್ ಬೈ ದಿಸ್ ಮೆಥಡ್. ಓಕೆ, ಸೊ 1-to-1 ಅಂತಂದರೆ ಯಾರು ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅವರೇ ಹೋಗಿ ಕಸ್ಟಮರ್ಸ್ ಕಡೆ ಸೆಲ್ ಮಾಡೋದು ಏನದ ಚಲೋ ಅದ ಅಂತ ಹೇಳ್ತಾನೆ. ಓಕೆ, ಆ ಆ್ಯಕ್ಟಿವಿಟಿ ಚಲೋ ಅಂತ ಹೇಳ್ತಾನೆ. ಸೊ ಅದು ಯಾವುದೇ ಒಂದು ಎಕ್ವಿಪ್ಮೆಂಟ್ಸ್ ಇರ್ಬೋದು, ಮಷಿನ್ಸ್ ಇರ್ಬೋದು, ಸೊ ಅವರೇ ಹೋಗಿ ಸೆಲ್ ಮಾಡೋದು ಮೆಥಡ್ ಏನದಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಸೊ ಅದಕ್ಕೆ ಪರ್ಸ್ನಲ್ ಸೆಲ್ಲಿಂಗ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೇಲ್ ಪ್ರಮೋಷನ್ಸ್, ಇಟ್ಸ್ ಇನ್ವಾಲ್ವ್ ಅರೇಂಜಿಂಗ್ ಫ್ರೀಕ್ವೆಂಟ್ ಪ್ರಮೋಷನ್ ಫೆಸ್ಟಿವಲ್ಸ್, ಸ್ಪಾನ್ಸರ್ಶಿಪ್ಸ್, model store ಫ್ರೆಂಡ್ಸ್, ಮ್ಯಾರಥಾನ್ಸ್ ಎಕ್ಸೆಟ್ರಾ. ಓಕೆ, ಸೊ ನಮ್ದು ಪ್ರಮೋಷನ್ ಮಾಡಬೇಕಾಗಿತ್ತಂತಂದ್ರೆ ನಮ್ಮದು ಸೇಲ್ಸ್ನ ಪ್ರಮೋಷನ್ ಮಾಡಬೇಕಾಗಿತ್ತಂತಂದ್ರೆ ಈಗ ಫ್ರೀಕ್ವೆಂಟ್ ಪ್ರಮೋಷನ್ ಫೆಸ್ಟಿವಲ್ಸ್ ಇರ್ಬೋದು. ಸೊ ಈಗ ನಿಮ್ಗೆ ಕೊಡ್ತಾರೆ ನೋಡಿ
ಫೆಸ್ಟಿವಲ್ ಆಫರ್ಸ್ ಅಂತ ಫೆಸ್ಟಿವಲ್ ಧಮಾಕಾಸ್ ಅಂತ. ಸೊ ಅಲ್ಲಿ ಏನಾಗ್ತದೆ ಅಂತಂದರೆ ನಮ್ಮದು ಸೇಲ್ ಜಾಸ್ತಿ ಆಗ್ತದೆ. ಓಕೆ, ಸ್ಪಾನ್ಸರ್ಶಿಪ್ ಮಾಡ್ಬೇಕು. ನಮ್ಮ ಚಲೋ ಇತ್ತು ಅಂತಂದ್ರೆ ಬೇರೆದವ್ರಿಗೆ ಸ್ಪಾನ್ಸರ್ಶಿಪ್ ಮಾಡ್ಬೇಕು. ಸೊ ಅಲ್ಲೂ ನಮಗೆ ಸೇಲ್ ಚಲೋ ಆಗ್ತದೆ. ಆಮೇಲೆ ಮಾಡರ್ನ್ ಸ್ಟೋರ್ ಫ್ರೆಂಡ್ಸ್ ಅಂತಂದ್ರೆ ನಾವು ಏನಾರು ಸ್ಟೋರ್ಸ್ ಮಾಡಿದ್ವಿ ಅಂದರೆ ಮಾಡಲ್ ಸ್ಟೋರ್ ಫ್ರೆಂಡ್ಸ್ ಅಂತಂದ್ರೆ ಅಲ್ಲೇ ಚಲೋದ ಹಾಕಬೇಕು ಅಂತ. ಆಮೇಲೆ ಮ್ಯಾರಥಾನ್ಸ್ ಅವು ಮಾಡೋದ್ರಿಂದ ಏನಾಗ್ತದೆ, ನಮ್ದು ಬಿಸ್ನೆಸ್ ಪ್ರಮೋಷನ್ ಚಲೋ ಆಗ್ತದೆ ಅಥವಾ ಸೇಲ್ ಚಲೋ ಆಗ್ತದೆ ಅಂತ ಹೇಳ್ಬೋದು. ಓಕೆ, internet can be effectively used in promoting and creating brand awareness among customers for a product or service. This following promotion channels can be used to get advantages of internet. ಸೊ ಇಂಟರ್ನೆಟ್ ಏನಾಗತ್ತೆ ಅಂತಂದ್ರೆ ಪ್ರಮೋಷನ್ಸ್ ಎಲ್ಲಾಗ ಚಲೋ ಆಗಾಕತ್ತದ ಅಂತ ಹೇಳಾಕತ್ತಾನ. ಓಕೆ, ಸೊ ಯಾವ್ಯಾವ ಟಾಪಿಕಲ್ ಇಂಡಸ್ಟ್ರಿ ಆ್ಯಂಡ್ ಟ್ರೇಡ್ ಸೈಟ್ಸ್ ಫಾರ್ ಸ್ಪೆಸಿಫಿಕ್ ಕಸ್ಟಮರ್ಸ್. ಓಕೆ, ಟಾಪಿಕಲ್ನಿಂದ ಏನಾಗತ್ತದ ಅಂತಂದ್ರೆ ಇಂಡಸ್ಟ್ರಿ ಮತ್ತು ಟ್ರೇಡ್ ಸೈಟ್ಸ್ ಬಗ್ಗೆ ಚಲೋ ಪ್ರಮೋಷನ್ ಕೊಡ್ತಾನೆ ಅಂತ ಹೇಳ್ತಾನೆ. ಓಕೆ, ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ SEM ಅವ್ರೇನು ಕೊಡ್ತಾರೆ ಅಂದರೆ ದಟ್ ಇನ್ಕ್ರೀಸಸ್ ವೆಬ್ಸೈಟ್ಸ್ ವಿಸಿಬಿಲಿಟಿ ಇನ್ ಸರ್ಚ್ ಇಂಜಿನ್ ರಿಸಲ್ಟ್ಸ್ pages. Such web pages are given priority in search list by search engine optimization technique. Okay, so search engine marketing ಏನಾಗ್ತದೆ, ನಮ್ದು ವಿಸಿಬಿಲಿಟಿ, ನಮ್ದು ವೆಬ್ಸೈಟಿನ ವಿಸಿಬಿಲಿಟಿ ಭಾಳ ಚಲೋ ಆಗ್ತದೆ ಅಂತ ಹೇಳ್ತಾನೆ. ಸೊ ಯಾರು ಪರ್ಸನ್ ಸರ್ಚ್ ಮಾಡ್ಕೊತ ಹೋಗ್ತಾರೆ, ಸೊ ಅದ್ರದ್ದು ಜಾಸ್ತಿ ವಿಸಿಬಿಲಿಟಿ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸೋಷಲ್ ಮೀಡಿಯಾ ಮಾರ್ಕೆಟಿಂಗ್ ಒಳಗೆ ಏನಾಗ್ತದೆ, ಇಟ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ಕ್ರಿಯೇಟಿಂಗ್ ಎ ಕಂಟೆಂಟ್ ದಟ್ ಅಟ್ರಾಕ್ಟ್ಸ್ ಅಟೆನ್ಷನ್ ಆಫ್ ಪೀಪಲ್ while they are using social medias. ಓಕೆ, ಸೊ ಸೋಷಲ್ ಮೀಡಿಯಾಸ್ ಯೂಸ್ ಮಾಡಬೇಕಾಗಿತ್ತು ಅಂತಂದ್ರೆ ಅಲ್ಲಿ ನಾವು ಮಾರ್ಕೆಟಿಂಗ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ನಮ್ದು ಪ್ರಮೋಷನ್ ಚಲೋ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ ನೀವು ನೋಡಿರಿ ಭಾಳಷ್ಟು ಮಂದಿ ಈಗ ಸೋಷಲ್ ಮೀಡಿಯಾಸ್ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ನಮ್ದು ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಏನಾಗ್ತದೆ, ಅಲ್ಲಿ ಚಲೋ ಆಗ್ತದೆ. ಲೈಕ್ ಟ್ವಿಟರ್, ಫೇಸ್ಬುಕ್, ಲಿಂಕ್ಡ್ಇನ್, ಯೂಟ್ಯೂಬ್, ಸೊ ಇಲ್ಲೆಲ್ಲನೂ ನಮ್ದು ಅಡ್ವರ್ಟೈಸಿಂಗ್ ಮಾಡಿದ್ರೆ ಮಂದಿ ಭಾಳ ನೋಡ್ತಾರೆ ಅಂತ ಹೇಳ್ಬೋದು. ಓಕೆ, building public relations through involvement of organization marketing personnel in response to the queries and paying attention to the feedbacks. ಓಕೆ, ಈಗೇನು ನಮಗೆ ಫೀಡ್ಬ್ಯಾಕ್ಸ್ ಬರ್ತಾವಲ್ಲ ಅದಕ್ಕೆ ನಾವು ಚಲೋ ರೆಸ್ಪಾನ್ಸ್ ಕೊಟ್ಟಿದ್ವಿ ಅಥವಾ ಅಲ್ಲಿ ಆನ್ಲೈನ್ ಚಾರ್ಟ್ ಇಟ್ಟಿರ್ತಾರೆ ನೋಡಿ. ಸೊ ಅವ್ರದ್ದು ಏನಾರ ಕ್ವಾರೀಸ್ ಇತ್ತಂದ್ರೆ ಅದಕ್ಕೆ ರೆಸ್ಪಾಂಡ್ ಕೊಟ್ಟಿದ್ವಿ ಅಂತಂದ್ರೆ ನಮ್ದು ಪಬ್ಲಿಕ್ ಜೊತೆ ರಿಲೇಷನ್ಶಿಪ್ ಚಲೋ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಯಾವಾಗೂ ನೋಡಿರಿ ಯಾವುದೇ ಒಂದು ವೆಬ್ಸೈಟ್ ನೀವು ಮಾಡಿದ್ರಿ ಅಂತಂದ್ರೆ ಅಲ್ಲೇ ಚಾಟ್ ಅಂತ ಒಂದು ಇಟ್ಟಿರ್ತಾನೆ. ಓಕೆ, ಅಥವಾ ಎನಿ ಕ್ವಾರೀಸ್ ಕಾಲ್ ಅಂತ ಇಟ್ಟಿರ್ತಾನೆ, ಮೆಸೇಜ್ ಅಂತ ಇಟ್ಟಿರ್ತಾನೆ, ಮೇಲ್ ಅಂತ ಇಟ್ಟಿರ್ತಾನೆ. ಸೊ ಅಲ್ಲಿ ನಾವು ಅದನ್ನು ರಿಪ್ಲೈ ಮಾಡಿದ್ವಿ ಅಂತಂದ್ರೆ ನಮ್ಮ ಪಬ್ಲಿಕ್ ರಿಲೇಷನ್ಶಿಪ್ ಚಲೋ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ದೀಸ್ ಆರ್ ಅಬೌಟ್ ದ ಪ್ರಮೋಷನ್ ಅಂತಂದ್ರೆ ನಮ್ಮದು ಚಲೋ ಮಾಡ್ಕೋದು ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಪ್ಲೇಸ್. ಸೊ ಪ್ಲೇಸ್ ಇಸ್ ಅ ವೇ ಆಫ್ ಗೆಟಿಂಗ್ ದ ಪ್ರಾಡಕ್ಟ್ ಟು ಕಸ್ಟಮರ್ ಆ್ಯಂಡ್ ಟು ಸಿ ದಟ್ ದ ಸರ್ವಿಸಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ accessible ಟು ದ ಎಂಡ್ ಯೂಸರ್. ಓಕೆ, ಸೊ ಪ್ಲೇಸ್ ಅಂತಂದ್ರೇನು, ಒಂದು ಪ್ರಾಡಕ್ಟನ್ನು ಕಸ್ಟಮರ್ಸ್ಗೆ ವೇ ಆಫ್ ಗೆಟಿಂಗ್ ಅಂತಂದ್ರೆ ಹೋಗಿ ಮುಟ್ಟಂಗೆ ಅಂತ ಹೇಳ್ಬೋದು. ಓಕೆ, ಪ್ಲೇಸ್ ಡೈರೆಕ್ಟ್ಲಿ ಇನ್ಫ್ಲೂಸಸ್ ಜಸ್ಟ್ ಇನ್ ಟೈಮ್ ಸರ್ವಿಸಸ್ ಆ್ಯಂಡ್ ಕನ್ವೀನಿಯನ್ಸ್ ಆಫ್ ಪ್ರಾಡಕ್ಟ್ ಸರ್ಚ್ ಅಬಿಲಿಟಿ ಅಂತ ಹೇಳ್ತಾನೆ. ಓಕೆ, ಆ್ಯಂಡ್ ಆರ್ಗನೈಸೇಷನ್ ನೀಡ್ಸ್ ಟು ಹ್ಯಾವ್ ಎ formidable supply chain and distribution channels to ensure the product's availability at the convenient location of the customer ಅಂತ ಹೇಳ್ಬೋದು. ಓಕೆ, ಅಂದ್ರೆ ಒಂದು ಆರ್ಗನೈಸೇಷನ್ ಸಪ್ಲೈ ಚೈನ್ ಮತ್ತು ಡಿಸ್ಟ್ರಿಬ್ಯೂಷನ್ಸ್ ಚಾನಲ್ಸ್ ಚಲೋ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಕನ್ವಿನಿಯೆಂಟ್ ಲೊಕೇಶನ್ ಆಫ್ ದ ಕಸ್ಟಮರಿಗೆ, ಅಂದರೆ ಒಂದು ಕಸ್ಟಮರಿನ ಲೊಕೇಶನ್ನ ಫೈಂಡ್ ಔಟ್ ಮಾಡೋಕೆ ಅಂತ ಹೇಳ್ಬೋದು. ಅಂದರೆ ಸಪ್ಲೈ ಚೈನ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಅಂತಂದ್ರೆ ಈಗ ನಾವು ಏನಾರ ಬಾಯ್ ಮಾಡ್ತು ಅಂತಂದ್ರೆ ಅವ್ನಿಗೆ ಹೋಗಿ ಮುಟ್ಟಂಗೆ ಅವು ಇಡಬೇಕು ಅಂತ ಹೇಳ್ತಾನೆ. ಓಕೆ, ಲೈಕ್ ಅದರ್ ಪೀಸ್ ಇಂಟರ್ನೆಟ್ ಆಲ್ಸೋ ಇನ್ಫ್ಲೂಯೆನ್ಸಸ್ ಪ್ಲೇಸ್. ಬ್ಯಾರೆಗೆ ಹೆಂಗೆ ಇಂಟರ್ನೆಟ್ ಇಂಪಾರ್ಟೆಂಟ್ ಅದಲ್ಲ, ಪ್ಲೇಸಿಗೂ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಹೆಂಗೆ ನೋಡಿರಿ, ಹಿಯರ್ ಆರ್ಗನೈಸೇಷನ್ಸ್ ನೀಡ್ ಟು ಹ್ಯಾವ್ ಫಾಲೋವಿಂಗ್ ಸ್ಟ್ರಾಟಜೀಸ್ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ಇಂಟರ್ನೆಟ್ ಫಾರ್ ಪ್ಲೇಸಿಂಗ್ ಮಾರ್ಕೆಟಿಂಗ್ ಮಿಕ್ಸ್. ಪ್ಲೇಸ್ಮೆಂಟ್ ಆಫ್ ಸರ್ವಿಸಸ್ ಆರ್ ಪ್ರಾಡಕ್ಟ್ಸ್ ಆರ್ ಮೇಜರ್ ಸರ್ಚ್ ಇಂಜಿನ್ ಲೈಕ್ಸ್ ಗೂಗಲ್, ಯಾಹೂ ಎಕ್ಸೆಟ್ರಾ. ಓಕೆ, ಈಗ ಒಂದು ಪ್ರಾಡಕ್ಟ್ನ ಪ್ಲೇಸ್ ಮಾಡಬೇಕಾಗಿತ್ತು ಅಂತಂದ್ರೆ ಇವು ಸರ್ಚ್ ಇಂಜಿನ್ಸ್ ಏನದಾವ ಇಂಪಾರ್ಟೆಂಟ್ ಅದಾವ ಅಂತ ಹೇಳ್ತಾನೆ. ಓಕೆ, ಪ್ಲೇಸ್ಮೆಂಟ್ ಆಫ್ ಸರ್ವಿಸಸ್ ಆರ್ ಪ್ರಾಡಕ್ಟ್ಸ್ ಆನ್ ವರ್ಟಿಕಲ್ ಸರ್ಚ್ ಇಂಜಿನ್ಸ್ ದಟ್ ಫೋಕಸ್ ಆನ್ ಸ್ಪೆಸಿಫಿಕ್ ಸೆಗ್ಮೆಂಟ್ಸ್ ಲೈಕ್ ಎಜುಕೇಷನ್, ಟ್ರಾವೆಲ್, ಇಂಡಸ್ಟ್ರೀಸ್, ಲಾಸ್, ಮೆಡಿಕಲ್ ಎಕ್ಸೆಟ್ರಾ. ಸರ್ಚ್ ಇಂಜಿನ್ಸ್ provides higher accuracy, technical treasures and help. Okay, so you
ಸರ್ವಿಸ್ ಆ್ಯಂಡ್ ಪ್ರಾಡಕ್ಟ್ ಬಗ್ಗೆ ಪ್ಲೇಸ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಏನದಲ್ಲ ನಾವು ಅದನ್ನು ಫೋಕಸ್ ಮಾಡ್ಬೇಕು. ಲೈಕ್ ಎಜುಕೇಷ್ನಲ್ ಒಳಗೆ ಆಮೇಲೆ ಟ್ರಾವೆಲ್ ಒಳಗೆ, ಇಂಡಸ್ಟ್ರಿ ಒಳಗೆ, ಮೆಡಿಕಲ್ ಒಳಗೆ. ಸೊ ಅದನ್ನು ನಾವು ಫೋಕಸ್ ಮಾಡಬೇಕು ಅಂತ ಹೇಳ್ತಾನೆ. ಓಕೆ, ಪ್ಲೇಸ್ಮೆಂಟ್ ಥ್ರೂ ಎಫೆಕ್ಟೇಬಲ್ ಮಾರ್ಕೆಟಿಂಗ್ ಇಟ್ ಕ್ಯಾನ್ performance based marketing where one can earn online by acting as a publisher through reward for helping a business by promoting their services or etc. Here a person acts as a publisher earning a commission when someone follows a link on the person's blog to another sites where they will buy required product ಅಂತ ಹೇಳ್ಬೋದು. ಸೊ ಈಗ ಒಬ್ಬರು ಪರ್ಸನ್, ಓಕೆ ನಾಟ್ ಪರ್ಸನ್, ಯಾರೋ ಒಬ್ಬರು ಬಿಸ್ನೆಸ್ ಮಾಡ್ಬೇಕಾಗಿತ್ತಂತಂದ್ರೆ ಅವ್ರು ಏನದಲ್ಲ ಒಂದು ಹೆಲ್ಪ್ಫುಲ್ ಅದ ಅಂತ ಹೇಳ್ತಾನೆ. ಪ್ಲೇಸ್ಮೆಂಟ್ ಏನದಲ್ಲ ಅಲ್ಲೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಓಕೆ, ಸೊ ಅಲ್ಲಿ ಪಬ್ಲಿಷರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಂಗೆ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಪ್ಲೇಸ್ಮೆಂಟ್ ಥ್ರೂ ಡಿಸ್ಪ್ಲೇ ಅಡ್ವರ್ಟೈಸಿಂಗ್. ಸೊ ಅಡ್ವರ್ಟೈಸ್ಮೆಂಟ್ನಿಂದ ನಾವು ಪ್ಲೇಸ್ಮೆಂಟ್ ಮಾಡಿದ್ವಿ ಅಂತಂದರೆ ಮತ್ತು ಅದನ್ನು ಚಲೋ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಅಂತ ಲಾಸ್ಟ್ ಹೇಳಿದಲ್ಲ ಅದನ್ನು. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಪ್ಲೇಸ್ಮೆಂಟ್. ಓಕೆ, ಸೊ ದೀಸ್ 4 P's ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನಾ ಈಗೂ ಹೇಳ್ತೀನಿ, ಇವು 4 P's ಏನದಾವಲ್ಲ ನಿಮ್ದು ಭಾಳ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಫಿಕ್ಸ್ಡ್ ಕ್ವಶನ್ ಕೊಟ್ಟಿರ್ತಾನೆ 5 ಮಾರ್ಕ್ಸ್. ಎಕ್ಸ್ಪ್ಲೈನ್ ದ ಅಪ್ಲಿಕೇಶನ್ಸ್ ಆಫ್ 4 P's ಇನ್ ಮಾರ್ಕೆಟಿಂಗ್ ಅಂತ ಕೇಳ್ತಾನೆ. ಸೊ ಅವಾಗ ಇವು 4 P's ಬಗ್ಗೆ ಬರಿಬೇಕು. ಯಾವುದು ಯಾವ್ಯಾವ? ಪ್ರಾಡಕ್ಟ್, ಪ್ರೈಸ್, ಪ್ರಮೋಷನ್ ಆ್ಯಂಡ್ ಪ್ಲೇಸ್. ಇವು 4 ಬಗ್ಗೆ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತದೆ. ಓಕೆ, ಇವನ್ ಐ ಕ್ಯಾನ್ ಸೇ ದಟ್ ಇಟ್ ಈಸ್ ಅ